ಹೌದಲ್ಲ ಅಲ್ಲ ನೀ ವಿಷಯ ಏನ್ ಹಿಡಿದಿದ್ದೀನಿ ಏನು ವಿಷಯಗಳು ಇಲ್ಲಿ ತನಕ ನೋಡ್ಲಾರ್ದೆ ಬೆಳೆಸಿದಿ ನೋಡು ಹಂಗ ಅವ್ರ ಹೆಸರನ್ನು ನೀ ನೋಡ್ಲಾರ್ದೆ ಹೇಳ್ಬೇಕಾಗಿತ್ತು ನೋಡ್ಲಾರ ಹೇಳ್ಬೇಕಾಗಿತ್ತಲ್ಲ ಇಲ್ಲಿ ನೀ 5 ಪಾಯಿಂಟ್ ಹೋಗಿದಿ ಇಲ್ಲೇ ಮೈನಸ್ ನಿಂದ ಇಲ್ಲಿ ಜೀರೋ ಆದಿನಿ ಈಗ ಜೀರೋ ಆದಿ ನೋಡಿ ಎಲ್ಲ ಹುಡುಗರು ಹೇಳ್ತಾವ್ರ ಸಾಲ್ಯಾಗ ಒಂದೇತಿ ಹುಡುಗರು ಇರ್ಲಿ ಮನೆ ಅಣ್ಣತಮ್ಮರದಾರ ಅವ್ರ ಹೆಸರು ಹೇಳದೆ ಅಂದ್ರ ತಂಗಿ ಇವತ್ತಿಗೆ ನಾ ಹಾಡಿಕೆ ಬಿಡ್ತೇನಿ ಹೌದು ಮತ್ತ ಮಲ್ಲಿಕಾರ್ಜುನನ ಸಾಕ್ಷಿ ಮಾಡಿ ಹಾಡಿಕೆ ಬಿಡ್ತಾನಂತ ನೋಡ್ರಿ ನೋಡ ಹಾಡ್ಕಿ ಬಿಡುದು ಇದ್ಯಾಕೋ ಶಿವ ಏ ಅಣ್ಣ 2 ವರ್ಷ ಹಾಡಿಕೆ ಬಿಟ್ಟು ಮನ್ಯಾಗ ಕೂತಿದ್ದಿ ಮತ್ತೇನ್ ಮಾಡ್ಬೇಕು ಕಸ ತೆಗಿಲಕ್ ಹೋಗ್ಬೇಕು ಮಾಡಿ ಏನ ಕಸಕ್ಕಿಲ್ಲ ಕಬ್ಬಿನ ತೋಡಿ ಕಳ್ಸುನು ಇದಕ್ಕ ಯಾಕಪ್ಪ ಅಂತಂದ್ರ ಕಬ್ಬು ಕಡ್ಲಾಕ್ ಕಳ್ಸುದವ್ ನೀ ಮೂಳಿ ಕಟ್ಲಾಕ್ ಕಳ್ಸುದು ನೀ ಏನಾರ ಮಾತಾಡ್ಬೇಡ ಮತ್ತೆ ಏನಿಲ್ಲ ಮತ್ತೆ ಹಂಗೆ ಆತ ಹಾಡ್ಕಿ ಬಿಡ್ತೀನಿ ಅಂದ್ರ ಏನ್ ಹೇಳಕತ್ತಿದ್ಯಲ್ಲ ನಿನಗೊಂದು ಮಾತು ಏನ್ ಹೇಳದೈತಿಪ್ಪ ಅಂತಂದ್ರ ತಮ್ಮ ಏನ್ರಿ ಈ 3 ಮಂದಿ ಯಾರು ಯಾರು ಆ ಧೃತರಾಷ್ಟ್ರ ಮತ್ತು ವಿದುರ ಮತ್ತು ಯಾರಪ್ಪ ಅಂತಂದ್ರ ಪಾಂಡುರಾಜ ಪಾಂಡುರಾಜ 3 ಮಂದಿ ಅಣ್ಣತಮ್ಮರು ಇವ್ರು ಏನ್ ಹೇಳಿದ್ರು 2 ಮಂದಿ ಅಣ್ಣತಮ್ಮರ ಹೆಸರು ಹೇಳಿದ್ರು ವಿದುರ್ನಲ್ಲಿ ಬಿಟ್ಟೆತ್ತ ನಾ ಕೇಳ್ತೀನಿ ನಿನಗ ತಿಳಿಯದ ಬಟಾಟೆ ಅದು ಮಾಸ್ತರ ಇಲ್ಲ ಇದು ನಿನ್ನ ಪಾದ ಸಾಕ್ಷಿ ಮಾಡಿ ಹೇಳ್ತೀನಿ ನನ್ನ ಮನಸ್ಸಾಕ್ಷಿ ಮಾಡಿ ಹೇಳ್ತೀನಿ ಅದು ನೀನೇ ದೊಡ್ಡವ ಅಂತಕ್ಕಂತ ಮಾತಾ ಯಾರು ಬಸವಣ್ಣವ್ರ 12ನೇ ಶತಮಾನದೊಳಗೆ ಹೇಳ್ತಾರೆ ಹೌದಲ್ಲ ಅದಕ್ಕೆ ಇರ್ಲಿ ಬಾಳೇನೋ ಮಾತಾಡುವಂತ ಅವಶ್ಯಕತೆ ಇಲ್ಲ ಮತ್ತೇನಾಗ್ಯದ್ರಿ ಎಲ್ಲಿಯಪ್ಪ ಅಂತಂದ್ರ ವಿಷಯ ಎಲ್ಲಿಗೆ ಬಂದವು ಹೆಂಗ ಯಾನ್ ಬೆಳೆಸ್ಲಕತ್ತಾರ ಅಂತಕ್ಕಂಥದ್ದು ಎಲ್ಲಾ ನನ್ನ ದೈವಕ್ಕೆ ಗೊತ್ತದ ಖೂನ್ ಆಗ್ಯದ ಏನೇನು ಬೆಳೆಸಿದ್ರು ನಮ್ಮ ಅಣ್ಣಾಜಿ ಅವರು ಏನ್ ಬೆಳೆಸಿರು 2 ತಾಸು ಟೈಮ್ ತಗೊಂಡ್ರು ವಿಷಯ ಏನ್ ಬೆಳೆಸಿದ್ರವ 2 ತಾಸು ಟೈಮ್ ತೊಂದ್ರು ವಿಷಯ ಏನು ಬೆಳೆಸಿದ್ರು ನಿನಗ್ ಗೊತ್ತಿಲ್ಲೇನು ನನಗ್ ಗೊತ್ತೈತಿ ಕರೆ ಯಾಕಪ್ಪ ಅಂತಂದ್ರ ತಮ್ಮ ಯಾಕ ಇವತ್ತಿನ ದಿವಸ ಏನು ಒಂದು ದೃಷ್ಟಾಂತ ಕೊಟ್ಟ ಮುಂದೆ ವಿಷಯ ಕಡೆ ಹೋಗುದದ ಹೋರ್ಲ್ಯಾ ಹೆಂಗಪ್ಪ ಅಂತಂದ್ರ ಇವತ್ತಿನ ದಿವಸ ಹೆಂಗ ಹಾಡಿಕೆ ಆಗಿರ್ಬೇಕು ಹೆಂಗಾಗಿರ್ಬೇಕು ಇಲ್ಲಿ ನಾವು ಮಾತಾಡಿದ್ರ ವಿಷಯ ಬೆಳೆಸಿದ್ರ ಒಬ್ಬರಿಗೆ ಹೋಗಿ ಮುಟ್ಟಿರಬಾರದು ಎಲ್ಲಾರಿಗೆ ಸಂಬಂಧಪಟ್ಟಿರ್ಬೇಕು ಅದು ಹೌದಲ್ಲ ಎಲ್ಲಾರಿಗೆ ಹೋಗಿ ಮುಟ್ಟಿರ್ಬೇಕು ಎಲ್ಲಾರಿಗೆ ಅರ್ಥ ಆಗಿರ್ಬೇಕು ಖೂನ್ ಆಗಿರ್ಬೇಕು ಹೆಂಗೈತಿಪ್ಪ ಅಂತಂದ್ರ ತಮ್ಮ ಇವತ್ತಿನ ದಿವಸ ಏನು ಒಬ್ಬ ಬಡತಾಂದ ಹೋಗಿದ್ದಿರತಕ್ಕಂತ ಮನುಷ್ಯ ಅದು ಪರಮಾತ್ಮನ ಕುರಿತು ತಪಸ್ಸರೆ ಮಾಡದಲ್ಲ ಬಡತಾಂದ ಹೋಗಿದ್ದಿರತಕ್ಕಂತ ಮನುಷ್ಯ ಪರಮಾತ್ಮನ ಕುರಿತು ತಪಸ್ಸರೆ ಮಾಡದ ಕೂಡ್ಲೆ ಪರಮಾತ್ಮ ಅವನ ಭಕ್ತಿಗೆ ಮೆಚ್ಚಿ ಬಹುಕ್ ಇಳಿದು ಬಂದ ವ್ಯಕ್ತಿಗೆ ಅಂತಾನ ಏನಂತ ನೀರೇ ನನ್ನ ಕುರಿತು ನೀ ಹಗಲಿರುವ ತಪಸ್ಸರೆ ಮಾಡಿದಿ ನಿನ್ನ ಭಕ್ತಿಗೆ ನಾ ಮೆಚ್ಚಿನಿ ನೀ ಏನು ಬೇಡ್ತಿ ಬೇಡು ನಿನಗೆ ಬೇಡಿದ್ದೆ ಕೊಡ್ತೀನಿ ಬೇಡಿದ್ದೆ ಕೊಡ್ತೀನಿ ಅಂದ ಕೂಡಲೇ ಆಯ್ತಂತ ತಿಳ್ಕೊಂಡು ಮನಿಗೆ ಹೋಗಿ ಕೇಳ್ಕೊಂಡು ಬರ್ತಾನ ನೀವು ಏನು ಮೊದಲು ಹೋಗಿ ಹೆಂಡತಿಗೆ ಕೇಳ್ತಾನ ಏನು ಕೇಳಿದ ಪರಮಾತ್ಮರೇ ನನಗ ಪ್ರತ್ಯಕ್ಷ ಆಗ್ಯಾನ ಭೇಟಿಗ್ಯಾನ ಭೇಟಿ ಆಗ್ಯಾನ ನಾ ಏನ್ ಅವನಿಗೆ ಕೇಳಲಿ ಅಂದ ಕೂಡಲೇ ಹೆಂಡತಿ ಅಂತಾಳ ಏನು ಎಲ್ಲಾ ಕಡೆ ಏನಪ್ಪಾ ಅಂತಂದ್ರ ನಮ್ಮ ಮದುವೆಗೆ ಬಹಳ ವರ್ಷ ಆಗ್ಯದ ಬಹಳ ದಿವಸ ಆಯ್ತಲ್ಲ ನಮ್ಮ ಹೊಟ್ಟೆಲೆ ಫಲ ಸಂತಾನ ಇಲ್ಲ ನೀವ್ ಏನೇ ಬೇಡೋದಾದ್ರು ಆ ಪರಮಾತ್ಮಗ ಹೋಗಿ ಮಕ್ಕಳು ಕೇಳ್ರಿ ಅಂದ ಕೇಳ್ರತ್ತೆ ಹೆಂಡತಿ ಹೇಳಿದಳು ಅವಾಗ ಹೋಗ್ತಿದ್ದ ದಾರಿ ಒಳಗ ಅಪ್ಪಗ್ ಹೋಗಿ ಕೇಳ್ತಾನ ಏನ್ ಕೇಳಿದ ಯಪ್ಪ ಪರಮಾತ್ಮರೇ ನನಗ ಏನಪ್ಪಾ ಅಂತಂದ್ರ ಭೇಟಿ ಆಗ್ಯಾನ ಏನ್ ಕೇಳಿ ಅಂದ ಕೂಡ್ಲಿ ಅವಾಗ ಅಂತಾನ ಅಪ್ಪ ಏನಂದ ಮಗನ ನೀ ಏನು ಕೇಳಕ್ ಹೋಗಬೇಡ ಮತ್ತೇನ್ ಕೇಳುದು ನಾವರೇ ಬಡತನ ಪರಿಸ್ಥಿತಿ ಒಳಗ ಇದ್ದೇವು ಒಂದು ಹೊತ್ತು ಊಟ ಮಾಡಿದ್ರ ಒಂದು ಹೊತ್ತು ಉಪವಾಸ ಇರ್ತೇವು ನಮಗ ಶ್ರೀಮಂತಿಕೆ ಬೇಡ ಪರಮಾತ್ಮನ ಮುಂದೆ ಹೋಗಂದ ಕೂಡ್ಲಿ ಅವಾಗ ಮಗನಿಗೆ ಏನು ತಿಳಿಲಿಲ್ಲ ಅವಾಗ ಏನಾಗ್ತದ ತಿಳಿಲಿಲ್ಲ ಹೆಂಡತಿ ಮಾತು ಹೋಗಿ ಕೇಳನಿಪ್ಪ ಅಂತಂದ್ರ ಹಡದ ಅಪ್ಪಗೆ ಸಿಟ್ಟು ಬರ್ತದ ಅಪ್ಪನ ಮಾತು ಹೋಗಿ ಕೇಳಿದ್ರ ನನ್ನ ಹೆಂಡತಿಗೆ ಸಿಟ್ಟು ಬರ್ತದ ಏನ್ ಮಾಡ್ಬೇಕಿನ್ನ ನಾ ಹೆಂಗ ಮಾಡ್ಲತ್ತೇಳಿ ವಿಚಾರ ಮಾಡ್ಕೊಂಡು ಹೋಗಿ ಪರಮಾತ್ಮನ ಮುಂದೆ ಕೇಳ್ತಾನ ಏನ್ ಕೇಳಿದ ಪರಮಾತ್ಮ ಅಂತಾನ ಏನಂತ ನಿನಗೆ ಏನ ಸಂತಾನ ಬೇಕೋ ಏನ ನಿನ್ನ ಶ್ರೀಮಂತಿಕೆ ಬೇಕೋ ಅಂತ ಕೇಳಿದ ಕೂಡಲಿ ಅವಾಗ ವಿಚಾರ ಮಾಡಿ ಭಕ್ತ ಏನ್ ಮಾಡ್ತಾನಪ್ಪ ಅಂತಂದ್ರ ಅಂತಾನ ಏನ್ ಹೇಳ್ದ ಯಪ್ಪ ನನಗೆ ಏನೂ ಬೇಡ ಏನ್ ಬೇಕಾಗ್ಯದು ನನ್ನ ಮಗ ಬಂಗಾರ ಗಂಗಾದಾಗ ಉಣುದು ನಮ್ಮ ಅಪ್ಪ ಕಣ್ಣರ್ಲೆ ನೋಡ್ಬೇಕಂತೇಳಿ ಬೇಡ್ಕೊಂಡವ ಏನ್ ಬೇಡ್ಕೊಂಡ ನನ್ನ ಮಗ ಬಂಗಾರ ಗಂಗಾದಾಗ ಉಣುದು ನಮ್ಮ ಅಪ್ಪ ನೋಡ್ಬೇಕಂತ ಬೇಡ್ಕೊಂಡ ಇದ್ರೊಳಗ ಏನು ಬತ್ತು ಶ್ರೀಮಂತಿಕೆನೂ ಬತ್ತು ಅವನಿಗೆ ಮಗನೂ ದೊರತ ಅಪ್ಪಂದು ದೊರಿತು ಎಲ್ಲಾನು ಇಲ್ಲಿ ಬಂದದ ಹೌದಲ್ಲ ಇವ್ ಮಾತು ಯಾಕೆ ಹೇಳಿನ ಗೊತ್ತೈತೇನ್ರಿ ಅಣ್ಣಾಜಿ ಅವ್ರ ಯಾಕೆ ಹೇಳಿರಿವ ಈ ಮಾತಿನ ಪ್ರಕಾರ ನೀವು ಏನೇ ಮಾತಾಡೋದಾದ್ರು ಅರ್ಥ ಮಾಡ್ಕೊಂಡ ಮಾತಾಡ್ರಿ
ನಮಗೆ ಏನೇ ಕೇಳೋದಾದ್ರೂ ಒಂದು ಅರ್ಥ ಒಂದು ಸಂಬಂಧಪಟ್ಟಂಗ ನಮಗ ಸಂಬಂಧಪಟ್ಟಂಗ ನೀವು ಕೇಳಿ. ಹೌದೌದಲ್ಲ ಹೇಳಿದ್ರ ಅವ್ರು ನೀವೆಲ್ಲಾರು ಕೇಳಿರಿ. ಏನ್ ಹೇಳಿದ್ರು? ನಾವೊಂದು ಮಾತು ಏನಂದಿನಪ್ಪ ಅಂತಂದ್ರ ಏನದು? ಇವತ್ತಿನ ದಿವಸ ಪಾಂಡವರ ಪಾಲ ನಮದದ, ಕೌರವರ ಪಾಲ ದೊಡ್ಡ ಪಾಲ ನಮ್ಮ ಅಣ್ಣಗದ. 101 ಮಂದಿ ಕೌರವ್ರ ಅದಾರ. 101 ಮಂದಿ ಕೌರವರ ಹೆಸರು ಹೇಳಣ್ಣ. ನಿನ್ನ ಕೌರವರು ಎಲ್ಲೆಲ್ಲಿ ಪವಾಡ ಮಾಡ್ಯಾರ, ಏನೇನ ಕೀರ್ತಿ ಮಾಡ್ಯಾರ, ಅವ್ರ ಹೆಸರು ಹೇಳಿ ಅವ್ರ ಪವಾಡ ನೀ ಹೇಳಂದ ಕೂಡ್ಲಿ ಏನತ್ತಾನ ಅಣ್ಣ? ಅವ್ರೇನು ಬೈಪಾಟ್ಲಿ ಹೇಳಿದ್ರು ನೋಡಿ ಹೇಳಿದ್ರಿ? ಹೆಂಗ್ ಹೇಳ್ಯಾರಿ? ನಿಮ್ಗಾರ ಇದು ಅನಿಸದನ್ರಿ? ಅಲ್ಲೋ ಅಣ್ಣ, ನಿಂದ ಏನತ್ತೀನಿ ನಾನು ತಲಿ ನೋಡಿ ಸಣ್ಣ ಹುಡುಗರು ಸಹಿತ ಹೇಳ್ತಾವ್. ಹೌದಲ್ಲ? ಅಲ್ಲ, ನೀ ವಿಷಯ ಏನ್ ಹಿಡಿದಿದ್ದೀನಿ, ಏನು ವಿಷಯಗಳು ಇಲ್ಲಿ ತನಕ ನೋಡ್ಲಾರ್ದೆ ಬೆಳೆಸಿದಿ ನೋಡು, ಹಂಗ ಅವ್ರ ಹೆಸರನ್ನು ನೀ ನೋಡ್ಲಾರ್ದೆ ಹೇಳ್ಬೇಕಾಗಿತ್ತು. ನೋಡ್ಲಾರ ಹೇಳ್ಬೇಕಾಗಿತ್ತಲ್ಲ. ಇಲ್ಲಿ ನೀ 5 ಪಾಯಿಂಟ್ ಹೋಗಿದಿ, ಇಲ್ಲೇ ಮೈನಸ್ ನಿಂದು. ಇಲ್ಲಿ 0 ಆದಿನಿ. ಈಗ 0 ಆದಿ ನೋಡಿ. ಎಲ್ಲ ಹುಡುಗರು ಹೇಳ್ತಾವ್ರ ಸಾಲ್ಯಾಗ, ಒಂದೇತಿ ಹುಡುಗರು. ಇರ್ಲಿ. ಮತ್ತ ನಮಗೇನ್ ಕೇಳ್ತಾರ? ಏನು? ಅವ್ರು ಹೆಂಗಾರ ಹೇಳಲೆಕ್ಕ ಅವ್ರ ಪಾಲ್ ಅವ್ರು ಹೇಳ್ಯಾರ. ಇರ್ಲಿ. ನಮಗೇನ್ ಕೇಳ್ತಾರ ವಿಚಾರ ಮಾಡ್ರಿ. ಅವರು ಏನ್ ಕೇಳವ? ಈ ಕೌರವರು ಮತ್ತು ಪಾಂಡವರೊಳಗ ನಡುವೆ ಯಾರು? ಶಕುನಿ. ಶಕುನಿ ಅದಾನ. ಈ ಹೆಂಗ ಕೌರವರಿಗೆ 101 ಮಂದಿ ಅದಾರ ನೋಡಿ ಇವರು, ಹಂಗ ಶಕುನಿಗಳು 100 ಮಂದಿ 101 ಮಂದಿ ಅಣ್ಣತಮ್ಮರ ಅದಾರ. ಅವ್ರ ಹೆಸರು ಹೇಳಿದೆ ಅಂದ್ರ ತಂಗಿ ಇವತ್ತಿಗೆ ನಾ ಹಾಡಿಕೆ ಬಿಡ್ತೇನೆ. ಹೌದು. ಮತ್ತ ಮಲ್ಲಿಕಾರ್ಜುನನ ಸಾಕ್ಷಿ ಮಾಡಿ ಹಾಡಿಕೆ ಬಿಡ್ತಾನಂತ ನೋಡ್ರಿ. ನೋಡ, ಹಾಡಿಕೆ ಬಿಡುದು ಇದ್ಯಾಕೋ ಶಿವ? ಅಣ್ಣ 2 ವರ್ಷ ಹಾಡಿಕೆ ಬಿಟ್ಟು ಮನ್ಯಾಗ ಕೂತಿದ್ದಿ, ಮತ್ತೇನ್ ಮಾಡ್ಬೇಕು? ಕಸ ತೆಗಿಲಕ್ ಹೋಗ್ಬೇಕು ಮಾಡಿ ಏನ? ಕಸಕ್ಕಿಲ್ಲ, ಕಬ್ಬಿನ ತೋಡಿ ಕಳ್ಸುನು. ಇದಕ್ಕ ಯಾಕಪ್ಪ ಅಂತಂದ್ರ ಕಬ್ಬು ಕಡ್ಲಾಕ್ ಕಳ್ಸುದ, ನೀ ಮೂಳಿ ಕಟ್ಲಾಕ್ ಕಳ್ಸುದು. ನೀ ಏನಾರ ಮಾತಾಡ್ಬೇಡ. ಮತ್ತೆ ಏನಿಲ್ಲ, ಮತ್ತೆ ಹಂಗೆ ಆತ ಹಾಡಿಕೆ ಬಿಡ್ತೀನಿ ಅಂದ್ರ ನೀ ಹಿಂಗ ತಂಗಿ ಜೋಡಿ ಚಾಲೆಂಜ್ ಮಾಡಕ್ ಹೋಗ್ಬೇಡ. ಇವತ್ತಿನ ದಿವಸ ನಾ ಹೆಸರು ಹೇಳದ್ನಪ್ಪ ಅಂತಂದ್ರ ಮಲ್ಲಿಕಾರ್ಜುನನ ಸಾಕ್ಷಿ ಮಾಡಿದಿ. ನೀ ಏನಪ್ಪಾ ಅಂತಂದ್ರ ಹಾಡಿಕೆ ಬಿಡ್ಬೇಕಾಗ್ತದ. ನಾವ್ ಹೆಸರು ಹೇಳಿ ನಿನ್ನ ಹೊಟ್ಟಿ ಮ್ಯಾಗ ನಾವ್ ಕಲ್ಲು ಹೋಗದಂಗ ಆಗ್ತದ. ಹೊಟ್ಟೆ ಹೇಳ್ರಿ ಅವ ಏನ್ರಿ ಮಾಡಿ ಹೊಟ್ಟೆ ಇಳಿಸುನ್ ತೆಳಗ ಅವನು. ಇಳಿಸುನತಿ? ಬ್ಯಾಡ, 2 ವರ್ಷ ಐತಿ ಬಿಟ್ಟಾರ ಅವ್ರು. ಯಾಕಪ್ಪ ಅಂತಂದ್ರ ವಿಚಾರ ಮಾಡ್ರಿ. 101 ಮಂದಿ ಯಾರಪ್ಪ ಅಂತಂದ್ರ ಶಕುನಿಗಳ ಹೆಸರು ಅದಾವ. ಅವೇನ ಬಹಳ ದೊಡ್ಡ ಇಲ್ಲ. ನಾವೊಂದು ಮಾತು ಕೇಳ್ತೀನಿ ನಿನಗ. ಏನ್ ಕೇಳ್ತೀವ? ನೀ ಏನಂದಿ? ಶಕುನಿ ಯಾರಿಗೆ ಸಂಬಂಧ? ಯಾರಿಗೆ ಸಂಬಂಧ? 101 ಮಂದಿ ಕೌರವರ ಸೋದರ ಮಾವ ಶಕುನಿ. ಗಾಂಧಾರಿ ಅಣ್ಣ ಶಕುನಿ ಅಂದ್ರ ಪಾಂಡವರಿಗೆ ಸಂಬಂಧ ಏನ ನಿನಗ ಸಂಬಂಧಿವ? ಯಾರಿಗೆ ಸಂಬಂಧ? ಪಿಂಟು ಮಾಸ್ತರ್. ಅಲ್ಲ, ನನಗ ಸಂಬಂಧಪಟ್ಟವಿತ್ತಂದ್ರ ನಾ ಖುಷಿದಿಂದ ಇಲ್ಲೇ ಹೇಳ್ತೇನೆ. ಇಲ್ಲೇ ಹೇಳ್ತೇವಲ್ಲ. ಅಲ್ಲ, ನಿನಗ ಸಂಬಂಧಪಟ್ಟವ ನನಗ್ಯಾಕ ಕೇಳ್ತೇನಿ? ನೀನೇ ಹೇಳತ್ರು. ನೀನೇ ಹೇಳ. ಅವನು ಏನು ಮಾಸ್ತರ್ ಮಾತಾಡತ್ತನಿಂದ? ಅಲ್ಲ, ನೀ ಶಕುನಿ ಪಾಂಡವರಿಗೆ ಏನು ಸಂಬಂಧ ಅಂತ ನಾ ಕೇಳ್ತೀನಿ. ಸಂಬಂಧ ಆಗುದಿಲ್ಲ. ಪಂಚ ಪಾಂಡವರಿಗೆ ಆರ್ಯಾನಕ ವನವಾಸಕ ಕಳಸ್ನವ ಶಕುನಿ ಅದಾನ. ಅವಂದ್ಯಾಕ ನಾವ್ ಹೇಳೋನು? ನಾವ್ ಹೇಳಕ್ ಬರುದಿಲ್ಲ. ಹೇಳಿದ್ರೆ ನಮ್ಮ ಇಲ್ಲಿ ಉಳಿಗಡಿ ಕಟ್ತಾರ ಕಮಿಟಿ ಅವರು. ಯಾಕಪ್ಪ ಅಂತಂದ್ರ ಹಂಗೇನಿಲ್ಲ. ಈ ಶಕುನಿ ಏನದಾನ ನಿನಗ ಸಂಬಂಧಪಟ್ಟವದಾನ. ಹೌದು. ನನಗೇನು ಸಂಬಂಧ ಇಲ್ಲ. ಇಲ್ಲ. ಪಾಂಡವರ ಒಳಗ ನೀ ಏನ ಕೇಳ್ತಿ ಕೇಳು. ದುನಿಯಾದ ಕೇಳಲ್ಲ. ಇವತ್ತು ಬಿಟ್ಟು ಹೋದ್ನಪ್ಪ ಅಂತಂದ್ರ ನಿನ್ನ ತಂಗಿ ಅಲ್ಲ, ನಿನ್ನ ಬೆನ್ನ ಹಿಂದ ಒದಕೋತ ಬಂದಕ್ಕೆ ಅಲ್ಲತ್ತೆ ತಿಳ್ಕೊಂಡು ಬಿಡು. ನೀನು ಹಂಗೇನ ಮಾತಾಡಕ್ ಹೋಗ್ಬೇಡಣ್ಣ. ನೀ ಏನ್ ಕೇಳಾಕತ್ತೀನಿ ನಮಗ ಒಂದೂನು ಸಂಬಂಧ ಇಲ್ಲ. ಅವ್ ಪಾಂಡವರಿಗೆ ಎಲ್ಲಿಯಾನು ಎತ್ತರಿಗೆ ಕ್ವಾಣ ಕೆರಿಗೆ ನಡೆದೈತಿ. ನಿಂದ ನೀನೇ ಕೇಳ್ಕೊಂಡ್ ಆಗ್ಲಕತ್ತದ. ನಮದು ಏನಾರೇ ಇದ್ರ ನೀ ಕೇಳು, ಅದಕ್ಕೆ ನಾವು ಉತ್ತರ ಹೇಳ್ತೇವ್. ನಿಂದ ನೀನೇ ಕೇಳಿದ್ರ ನಾವ್ಯಾಕ ಅದನ್ನ ಹೇಳುನು? ನಾ ಹೇಳುದಿಲ್ಲಪ್ಪ. ನಿನಗ ಸಂಬಂಧಪಟ್ಟವ. ಹೌದು. ಅದಕ್ಕೆ ಇರ್ಲಿ. ಮತ್ತ ಹಂಗೂ ಹೇಳಾಕ ನಿತ್ರ ಗೊತ್ತೈತಲ್ಲ. ಗೊತ್ತದಲ್ಲ ನಿನಗ ತಂಗಿ ಹೆಂಗದಾಳ ಅನ್ನೋದು. ಹಾಡಿಕೆ ಬಿಡ್ಬೇಕಾಗ್ತದ. ಇಲ್ಲಿ ಅದ್ ನೋಡು ಪೇಸ. ಇರ್ಲಿ. ಮತ್ತೇನಂತಾರ ಅವರು? ಏನ್ರಿ ತಮ್ಮ? ಆ ಪಾಂಡವರ 5 ಮಂದಿ ಮಂತ್ರ ಪಟ್ಟಣದಿಂದ ಹುಟ್ಟಿದ್ರು ಅಂತಕ್ಕಂತ ಮಾತು ಹೇಳಿ ಕುರುಕ್ಷೇತ್ರ ಯುದ್ಧದೊಳಗ ಆ ಪಾಂಡವರೇ ಜಯಶಾಲಿ ಆಗ್ಯಾರ. ನಿಮ್ಮ ಕೌರವರು 3 ಮಂದಿ ಗುರುಗಳಿದ್ರು ಸಹಿತ ನಿಮ್ಮ ಕೌರವರು ಯಾಕೆ ಜಯಶಾಲಿ ಆಗ್ಲಿಲ್ಲ ತನ ಕೇಳಿದ ಕೂಡ್ಲಿ ಒಂದು ಹೆಣ್ಣಿನ ಮುಂದೆ ಇಟ್ಕೊಂಡು ಆಡಿರಿ ನೀವು, ಅದಕ್ಕೆ ನೀವು ಜಯಶಾಲಿ ಆಗಿರಿ ಅಂತಂತಾರ ಅವ್ರು. ನಿನಗೊಂದು ಮಾತು ಹೇಳೋದಣ್ಣ. ಏನ್ ಹೇಳ್ತೀವ ಮಾತ? ಆ ಹೆಣ್ಣಿನ ಮುಂದೆ ಇಟ್ಕೊಂಡು ಆಡ್ಯಾರ, ಅದಕ್ಕೆ ಜಯಶಾಲಿ ಆಗ್ಯಾರ ನೀ ಅಂದಿ ಅಂದ್ರಲ್ಲ. ನಿನಗೊಂದು ಮಾತು
ಕೇಳೋದ ಅಷ್ಟು ನೀವು ಕೌರವರ ಶ್ರೇಷ್ಠ ಇದ್ರಪ್ಪ ಅಂತಂದ್ರ ಹೌದು ತುಂಬಿದ ಸಭಾದೊಳಗ ಒಂದು ಹೆಣ್ಣಿನ ಮಾನ ನೀವು ಅಪಹರಣ ಮಾಡ್ತೀರ ಅಂದ್ರ ನೀವು ಎಂತ ಕೌರವರು ಅಂತ ನಾ ಕೇಳ್ತೀನಿ ನಿಮ್ಗೆ. ಎಂತ ಲಜ್ಜಿಗೆಟ್ಟವ್ರು ಗಂಡಸರಿರೋದು ಇಲ್ಲ ನಿಮಗ. ನಿಮ್ಮ ಹುಚ್ಚುಗೋಳೆ ಒಯ್ದು ತಮ್ಮ ಹೆಂಗೈತಿ ಹೆಂಗದ ನಮಗರೇ ಹೇಳ್ತೀರಿ ಹೆಣ್ಣಿನ ನಡಬರಕ್ಕೆ ಇಟ್ಟುಕೊಂಡು ಇವರು ಯುದ್ಧ ಗೆದ್ದಾರ ಅಂತ ಹೇಳ್ತೀರಿ ಅಂದ್ರ ಇಲ್ಲಿ ಕೌರವರು ಹೆಚ್ಚಾದ್ರು ಹೆಣ್ಣಿನ ವಿಷಯದೊಳಗೆ ಹೆಚ್ಚದ ಆದ್ರ ಅವ್ರ ಮಾತಿನ ಅರ್ಥ. ಮತ್ತ ನಿಮ್ಮ ಮಾತಿನ ಪ್ರಕಾರದ ಅರ್ಥ ದ್ರೌಪದಿ ದೇವಿ ಮಾನ ಭಂಗ ನೀವ್ ಯಾಕೆ ಮಾಡಿದ್ರಿ? ಮಾಡಬಾರ್ದಾಗಿತ್ಲ ಅಲ್ಲಿ. ಏನಿದು ಹಂಗೇನೋಪ್ಪ ಯಾನು ಇರ್ಲಿ ನಾ ಮಾತಾಡ್ತೀನಿ ಕರೆ ಅವನು ಊರು ಸನಿ ಅದತ್ತೇಳಿ ಯಾನೋಲ್ಲ ಇನ್ನವನಿಗೆ ಇಲ್ಲ ಇಲ್ರಿ ಅದಕ್ಕೆ ಇರ್ಲಿ. ಹೆಂಗಾಗೈತಿಪ್ಪ ಅಂತಂದ್ರ ತಮ್ಮ ಹೆಂಗವ ಜಗಲಿ ಮ್ಯಾಗ ಜಳಕ ಮಾಡಿ ಬಸ್ಸದ ಪೂಜೆ ಮಾಡ್ಕೊಳ್ಳಿ ಅವದ ಮಾಸ್ತರ್ದು ಹಿಂಗಂತಿ. ಜಗಲಿ ಮ್ಯಾಗ ಹೋದ್ರ ಏನೇನು ಸಿಗತಾವು? ಅರಿಶಿನ ಗಂಧ ಕುಕ್ಮ ಬಂಡ್ರ. ಅದೇ ಬತ್ಸಲ್ಲ ಹೋದ್ರ ಲೈಬಾಯ್ ಸಾಬಾನ ವಾಟಿಕಾ ಶಾಂಪೂ. ತಮ್ಮ ಇರ್ಲಿ. ಮತ್ತ ಒಂದು ಮಾತು ಹೇಳಿದ್ರು ನೀವು ಕೇಳಿರಿ. ಏನವ ಏನ್ ಕೇಳ್ಯಾರಪ್ಪ ಅಂತಂದ್ರ ಏನದು ಅಷ್ಟೇನ ಅವ್ರು ಹೇಳ್ದಷ್ಟೇನ ಉದ್ದಕ್ಕೆ ಹೇಳು ಬರೋದು ಹೇಳುದಿಲ್ಲ. ಏನಂತಾರಪ್ಪ ಅಂತಂದ್ರ ಅವರು ಏನಂತಾರಿ? ಆ ತಂಗಿ ಮಾತಾಡಿದ್ರ ದಂಡಿದಿಂದ ತಳಪಾಯದಿಂದ ಬರಬೇಕು, ಠಂಗಿ ಜಿಗಿದಾಡೋದಿಲ್ಲ. ಎನ್ನ ನಾ ಠಂಗಿ ಜಿಗಿದಾಡ್ಕೊತಾನೆ ನನ್ನ ಪಾಂಡವ್ರಿಗೆ ನನಗೆ ಬೆಳೆಸ್ಬೇಕು ಅನ್ನೋದು ಗೊತ್ತದ. ಹೌದೌದಲ್ಲ. ನೀ ದಂಡಿದಿಂದ ಹೇಳ್ಕೊತ ಬಂದ ನೀ ಕೌರವರಿಗೆ ಎಷ್ಟು ಬೆಳೆಸೇತ ನಾ ಕೇಳ್ತೀನಿ ನಿನಗೆ. ಎಷ್ಟು ಬೆಳೆಸಿದೆ ಪಾ ಶಿವ? ಇವು ಎರಡೇ ಮಾತು ಹೇಳವ ನೀ ಹೊತ್ತು ಹೊಂಡದ್ರ ಹೊತ್ತು ಮುಳುಗದ್ರ. ಹೌದು. ಇದ್ರ ಬಿಟ್ಟು ಬ್ಯಾರೆ ಯಾವ ಕೌರವರ ಮಾತೇ ಇಲ್ಲ ನಿಮ್ಮ. ಇಲ್ಲ. ದಂಡಿ ತನಕ ಮೊದಲಿಂದನು ರಗಡಿ ವಿಷಯ ಅದಾವ ಕರಿ ಬೆಳೆಸ್ಲಾಕ ಬರ್ಲಾಗ್ಯದನ್ರಲ್ಲ. ದಂಡಿನ ತನಕ ಬರೋ ತನಕನು ಸೋಲ್ಕೋತೆ ಕೌರವ್ರ ಅದಾರ ಹೇಳಿದ್ರ ಅವರು. ಏನು ಏನಪ್ಪಾ ಅಂತಂದ್ರ ಇವತ್ತಿನ ದಿವಸ ಏನು ಮಹಾಭಾರತದೊಳಗ ಏನಾಗ್ಯದಲ್ಲಿ 101 ಮಂದಿ ಕೌರವರ ತಂದಿ ಹುಟ್ಟ್ಯಾರತ್ತಿರೋ ಏನ 5 ಮಂದಿ ಪಾಂಡವರ ತಂದಿ ಹುಟ್ಟ್ಯಾರತ್ತಿರೋ ಅಂತ ಹಿಂಗ ಮಾತಾಡ್ತಾರ ಅವ್ರು. ಹಿಂಗ್ ಕೇಳ್ಯಾರನ್ರಿ ಮತ್ತ ಹೆಂಗ ಮಾತಾಡ್ತೀರಣ್ಣ ನೀವು? ಹೆಂಗೇನೋಪ್ಪ ನನಗೇನು ಹೊಳೆಯಲಾಗೈತ್ರಿ. ಹೊಳೆಯಲಾಗ್ಯದ. ಒಂದು ಮಾತು ಕೇಳ್ತೀನಿ ನಿನಗ. ಏನವ? ನೀ ಏನ್ ಹೇಳಕತ್ತಿದೆಯಲ್ಲ ನಿನ್ ಒಂದು ಮಾತು ಏನ್ ಹೇಳದೈತಿಪ್ಪ ಅಂತಂದ್ರ ತಮ್ಮ ಏನ್ರಿ? ಈ 3 ಮಂದಿ ಯಾರು? ಆ ಧೃತರಾಷ್ಟ್ರ ಮತ್ತು ವಿದುರ ಮತ್ತು ಯಾರಪ್ಪ ಅಂತಂದ್ರ ಪಾಂಡುರಾಜ. ಪಾಂಡುರಾಜ 3 ಮಂದಿ ಅಣ್ಣತಮ್ಮರು ಇವ್ರು ಏನ್ ಹೇಳಿದ್ರು? ಇಬ್ಬರೇ ಮಂದಿ ಅಣ್ಣತಮ್ಮರ ಹೆಸರು ಹೇಳಿದ್ರು. ವಿದುರ್ನಲ್ಲಿ ಬಿಟ್ಟೆತ್ತ ನಾ ಕೇಳ್ತೀನಿ ನಿನಗ. ತಿಳಿಯದ ಬಟಾಟೆ ಅದು ಮಾಸ್ತರ. ಇವ್ರಿಬ್ಬರ ಹೆಸರೇ ಹೇಳಕ್ ಹೋಗ್ಬೇಡ. ಅವ್ರ ಜೋಡಿ ಇನ್ನೊಬ್ಬದಾನ. ಯಾರು? ವಿದುರ ಅಂತಕ್ಕಂತ ಒಬ್ಬದಾನ. ಇವ್ರು 3 ಮಂದಿ ಸಹಿತ ತಂದಿ ರಕ್ತದಿಂದ ಇವ್ರು ಹುಟ್ಟಿದವ್ರ ಅಲ್ಲ. ಇವ್ರು ಸಹಿತ ಮಂತ್ರ ಪಟ್ಟಣದಿಂದ ಹುಟ್ಟಿದವ್ರ ಅದಾರ. ಮತ್ತೆ ಇವ್ರ ಅಪ್ಪಗಳೇ ಮಂತ್ರ ಪಟ್ಟಣದಿಂದ ಹುಟ್ಟ್ಯಾರಂದ್ರ ಮಕ್ಕಳು ಹಂಗೆ ಇರ್ಬೇಕಲ್ಲ ಅಂತ ನಾ ಕೇಳ್ತೀನಿ ನಿಮಗ್. ಹಂಗೆ ಇರ್ಬೇಕಲ್ಲ. ಕೌರವರು ಹಂಗೆ ಮಂತ್ರ ಪಟ್ಟಣದಿಂದ ಹುಟ್ಟದವರದಾರ. ಹೌದು. ಪಾಂಡವರು ಮಂತ್ರ ಪಟ್ಟಣದಿಂದ ಹುಟ್ಟದವರದಾರನ್ನ ನೀ ಏನಾರೇ ಮಾತಾಡಿ ದೈವಕ್ಕೆ ಮಳ್ಳು ಮಾಡಿ ಹೋಗಾಕ ನೀ ಹೋಗಬೇಡ. ಮಳ್ಳು ಮಾಡ್ತಾನೆ ಹೋಗ್ತೀನಂದ್ರ ನಾ ಬಿಡು ಮಾತಿಲ್ಲ. ಹೌದು. ಇವ್ರು 3 ಮಂದಿ ಧೃತರಾಷ್ಟ್ರ, ಪಾಂಡುರಾಜ, ವಿದುರ. ಇವ್ರು 3 ಮಂದಿ ವ್ಯಾಸರಾಜನದಿಂದ ಹುಟ್ಟದವರದಾರ. ವ್ಯಾಸನಿಂದ ಹುಟ್ಟದವರದಾರ. ಮಂತ್ರ ಪಟ್ಟಣದಿಂದ ಇವ್ರು ಹುಟ್ಟ್ಯಾರಪ್ಪ ಅಂತಂದ್ರ ಅವ್ರ ಮಕ್ಕಳು ಸಹಿತ ಮಂತ್ರ ಪಟ್ಟಣದಿಂದ ಹುಟ್ಟ್ಯಾರ. ಹೌದಲ್ಲ. ಇವ್ರ ಏನತ್ತಾರ್ರಿ? ಆಗಿನ ಕಾಲದೊಳಗ ತಂದಿನೇ ಸಂಬಂಧ ಇರ್ಬೇಕು. ತಂದಿ ಇದ್ರನೇ ಆ ತಂದಿ ಸಂಪರ್ಕದಿಂದ ಮಕ್ಕಳು ಅಂತಕ್ಕಂತ ಮಾತು ನೀವು ಅಲ್ಲಾಕ್ ಹೋಗಬೇಡ್ರಿ. ಆಗಿನ ಕಾಲದಾಗ ಎಷ್ಟೋ ಮಂದಿ ಮಂತ್ರ ಪಟ್ಟಣದಿಂದ ಹುಟ್ಟದವರದಾರ. ಹಿಂಗ ಮಾತಾಡ್ಲಕ್ ಹೋಗ್ಬೇಡ್ರಿ. ಜಗತ್ತದೊಳಗ ಪಾಂಡವರ ಶಕ್ತಿ ಅಂತಕ್ಕಂಥದ್ದು ಬಹಳ ಧಾಡದ. ಆ ಇನ್ನ ಮಾತುಗಳ ಪ್ರಶ್ನೆಗಳು ಕೇಳ್ಯಾರ ಅವರು. ಕೇಳ್ಯಾರಲ್ಲ. ಆ ಪ್ರಶ್ನೆಗೆ ಉತ್ತರ ಹೇಳೋದದ. ಏನಪ್ಪಾ ಅಂತಂದ್ರ ಈಗೇ ಮಾತುಗಳು ಬಹಳ ಆಗತ್ತಾವ. ಪದ ಮತ್ತು ಮಾರ ಮುಗೇನ ಮಾತಾಡೋದ. ಈ ಪದ ಹೆಂಗ ಕೇಳು?